ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಅರಬಿಕೊತ್ನೂರು ಗ್ರಾಮದಲ್ಲಿ ದೇವರುಗಳ ನೂತನ ಕುಂಭಾಭಿಷೇಕ ಮತ್ತು ಪ್ರತಿಷ್ಠಾಪನಾ ಮಹೋತ್ಸವ. ವಾರ್ತೆಗಳ ವಿವರ. ಕೋಲಾರ ತಾಲೂಕು ಅರಬಿಕೊತ್ನೂರು ಗ್ರಾಮ, ವಕ್ಲೇರಿ ಹೋಬಳಿ, ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ನೂತನವಾಗಿ ನಿರ್ಮಾಣವಾಗಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮೇ 10ನೇ ತಾರೀಕು ಶುಕ್ರವಾರದಿಂದ 12ನೇ ಮೇ ಭಾನುವಾರದವರೆಗೂ ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ಗಣಪತಿ ಸ್ವಾಮಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ಶ್ರೀ ವಾಲಿಕೊಳುತ ಸ್ವಾಮಿ, ಶ್ರೀ ಕೃಪ ಸ್ವಾಮಿ ಮತ್ತು ಕೃಪಾಯಿ ಅಮ್ಮ ದೇವರುಗಳ ನೂತನ ಕುಂಭಾಭಿಷೇಕ, ಪ್ರತಿಷ್ಠಾಪನೆ ಮಹೋತ್ಸವ ಮತ್ತು ಪೂಜಾ ಕಾರ್ಯಕ್ರಮಗಳು ಇನ್ನೂ ವಿವಿಧ ರೀತಿಯ ದೇಶಭಕ್ತಿ ಕಾರ್ಯ ಸಂಕಲ್ಪಗಳು ನಡೆಯಲಿವೆ ಎಂದು ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಆ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಗ್ರಾಮದಲ್ಲಿ ಮಾಲಾಗ್ತಾಯಿದ್ರೆ, ಅಲ್ಲಿ ಮಠದಲ್ಲಿ ಆಗ್ತಾಯಿದ್ರೆ, ಆ ಮಠ ತುಂಬ ಸೋರಾಟಕ್ಕೆ, ಮಳೆ ಬಿದ್ದಾಗ ಸೋರಾಟಕ್ಕೆ ಇಟ್ಕೊಂಡಾಗ ಅಯ್ಯಪ್ಪ ಸ್ವಾಮಿನ ನಾವು ಭಕ್ತಿ ಮಾಡಲು ಜಾಗ ಇಲ್ಲದ ಪಕ್ಷದಲ್ಲೇ ಊರಿನ ಗ್ರಾಮಸ್ಥರೆಲ್ಲ ಈ ಒಂದು ಜಾಗ ಸೂಕ್ತವಾಗಿದೆ, ಊರಿಂದ ಆಚೆ ಒಂದು ಶ್ರೀನಿವಾಸ ದೇವಸ್ಥಾನ ಪಕ್ಕದಲ್ಲಿ ಸೂಕ್ತವಾಗಿದೆ, ಇಲ್ಲಿ ನೀವು ಆಚಾರ ವಿಚಾರ ಎಲ್ಲ ಮಾಡ್ಬೋದು, ಭಕ್ತಿಯಾಗಿರ್ಬೋದು ಅಂಥೇಳಿ ಈ ಜಾಗ ನೋಡಿಸ್ಕೊಟ್ರು. ಆಗ ಇಲ್ಲಿ ಬಂದು ಒಂದು ಚಿಕ್ಕದಾಗಿ ಒಂದು ಮಂಟಪ ಥರ ಕಟ್ಕೊಂಡು ಸೀಟ್ ಹಾಕ್ಕೊಂಡು ಇಲ್ಲಿ ಭಕ್ತಿಯಾಗಿ ಇದು ಮಾಡೋಣ ಅಂತ ಬಂದಾಗ ಈ ಒಂದು ಜನ ಎಲ್ಲ ಸೇರಿದಾಗ ಒಂದು ಇಷ್ಟು ಮಾತ್ರ ದೇವಸ್ಥಾನ ತಗೊಂಬಂದು ಇಲ್ಲಿಗೆ ಈ ಮಠಕ್ಕೆ ನಿಂತ್ಕೊಂಡಿದೆ. ಇನ್ನು ತಮ್ಮ ಭಕ್ತಾದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಭಕ್ತರಲ್ಲಿ ಕೇಳ್ಕೊಳೋದಿಷ್ಟೇ, ಇಲ್ಲಿ ತುಂಬ ಹಣದ ಕೊರತೆ ಬಹಳ ಇರೋದ್ರಿಂದ ನೆಲಕ್ಕೆ ಕಾಂಕ್ರೀಟ್ ಆಗಿರ್ಬೋದು, ಇನ್ನು ಪಂಚಲೋಹ ಬೇರೆ ಬೇಕಾಗಿದೆ, ಎಲ್ಲ ಬೇಕಾಗಿರೋದ್ರಿಂದ ತಮ್ಮಲ್ಲಿ ಎಲ್ಲರಲ್ಲಿ ಕೇಳ್ಕೊಳೋದಿಷ್ಟೇ, ಈ ಚಾನಲ್ ಮುಖಾಂತರ ಎಲ್ಲ ದಾನಿಗಳು ಹಣದ ಮುಖಾಂತರ ಸ್ವಲ್ಪ ಸಹಕಾರ ನೀಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳೋದು ಮನೆಯಾಗಿ ಮನಸಾರ ನಿಮ್ಮಲ್ಲಿ ದಯವಿಟ್ಟು ಧನ್ಯವಾದಗಳೊಂದಿಗೆ ರಾಘವೇಂದ್ರ. ಕರ್ಪಮ್ಮ ಕರ್ಪಸ್ವಾಮಿ ಎಲ್ಲ ವಿಗ್ರಹಗಳಿರುತ್ತೆ, ವಿಗ್ರಹಗಳ ಪ್ರತಿಷ್ಠಾಪನೆ ಆಗುತ್ತೆ. ಮತ್ತು ಇದು ಇನ್ನೊಂದೇನೆಂದರೆ ಎಲ್ಲ ನಾವು ಅರ್ಜೆಂಟಾಗಿ ಇದು ಮಾಡ್ತಾಯಿದ್ದೀವಿ, ಇನ್ನು ದಾನಿಗಳು ತುಂಬ ಸಹಕಾರ ಕೊಡಬೇಕಾಗುತ್ತೆ. ದಾನಿಗಳು ಸರಿಯಾದ ರೀತಿಯಲ್ಲಿ ಪಾಪ ಅವರು ಅಲ್ಪ ಸ್ವಲ್ಪ ದಾನ ಮಾಡ್ತಾ ಇದ್ದಾರೆ. ಇನ್ನೂ ಅತಿ ಹೆಚ್ಚು ಈಗ ಸುಮಾರು 1,71,00,000 ರೂಪಾಯಿ ಖರ್ಚಾಗಿದೆ ಈಗಾಗಲೇ. ಇನ್ನೂ ನಮಗೆ 70 ಲಕ್ಷ ಚಿಲ್ಲರೆ ನಮಗೆ ಬೇಕಾಗಿದೆ. ಅದರಿಂದ ಸಹ ಕೆಲವು ದಾನಿಗಳು ಏನು ದಾನಿಗಳಿದ್ದಾರೆ, ಅಯ್ಯಪ್ಪ ಭಕ್ತಾದಿಗಳಿದ್ದಾರೋ ಅವ್ರು ದಯವಿಟ್ಟು ನಮ್ಮ ದೇವಾಲಯದ ಬಳಿ ಬಂದು ನಮಗೆ ಸಹಾಯ ಹಸ್ತ ನೀಡಬೇಕು ಅಂಥೇಳಿ, ಮತ್ತು ಅಯ್ಯಪ್ಪನ ಕೃಪೆಗೆ ತಾವು ಪಾತ್ರರಾಗಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನಾನು ಸಂದರ್ಪಣೆ ಭಕ್ತಾದಿಗಳಿಗೂ ಅಯ್ಯಪ್ಪ ಭಕ್ತಾದಿಗಳಿಗೆ ಎಲ್ಲರಿಗೂ ನಮಸ್ಕಾರ. ಈ ಕೋಲಾರ ತಾಲೂಕು ವಕ್ಲೇರಿ ಹೋಬಳಿ ಅರಬಿಕೊತ್ನೂರು ಗ್ರಾಮದಲ್ಲಿ ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿ ಮತ್ತು ಗ್ರಾಮಸ್ಥರ ಅರಬಿಕೊತ್ನೂರು ಗ್ರಾಮ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ಈ ಅಯ್ಯಪ್ಪ ಸ್ವಾಮಿ ದೇವಾಲಯ ನಿರ್ಮಾಣವಾಗಿದೆ. ಈ ನಿರ್ಮಾಣವಾಗಿರಬೇಕಂದ್ರೆ ಕೆಲವು ಭಕ್ತಾದಿಗಳು ಸಹಾಯ ಹಸ್ತನ್ನು ನೀಡಿದ್ದಾರೆ. ಅದು ಇನ್ನೂ ತುಂಬ ಕೆಲಸ ಇದೆ ಆದ್ರೂ ಆದಷ್ಟು ಬೇಗನೆ ಪ್ರತಿಷ್ಠಾಪನೆ ಆಗಲೇಬೇಕಂತೇಳಿ ಗ್ರಾಮಸ್ಥರ ಕೋರಿಕೆ ಮತ್ತು ನಮ್ಮ ಸಮಿತಿಯಿಂದ ಕೋರಿಕೆ ಇರೋದ್ರಿಂದ ನಾವು ಪ್ರತಿಷ್ಠಾಪನೆ ದಿನಾಂಕವನ್ನು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಆ ದಿನಾಂಕ 10/5/2024 ಆಚಾರ್ಯವರ್ಣಂ ಅಂಗುರಂ ನೂತನ ಬಿಂಬ ಪರಿಗ್ರಹ ಜಲಾದಿವಾಸ ಬಿಂಬ ಶುದ್ಧಿ ಕಲಶ ಪೂಜೆ ಆದಿವಾಸ ಹೋಮ ಭಗವತಿ ಸೇವೆ ಪ್ರಸಾದ ಶುದ್ಧಿ ರತ್ನೋಗ್ನ ಹೋಮ ವಾಸ್ತು ಹೋಮ ವಾಸ್ತು ಬಳಿ ವಾಸ್ತು ಕಲಶ ವಾಸ್ತು ಪುಣ್ಯ ಅಂಥೇಳಿ 10/5/2024 ಸಂಜೆ 5:30ರಿಂದ ಸುಮಾರು 8:30 ಗಂಟೆ ಒಳಗಡೆ, ಸಾಯಂಕಾಲ 8:30 ಗಂಟೆ ಒಳಗೆ ಕಾರ್ಯಕ್ರಮಗಳಿರ್ತೈತೆ. ಈ ಕಾರ್ಯಕ್ರಮನ ಕೇರಳದ ಶಬರಿಮಲೆಯಲ್ಲಿ ಅಯ್ಯಪ್ಪ ದೇವಾಲಯದಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಅಂದರೆ ಕೆ ಜಯರಾಮನ್ ನಂಬೂತ್ರಿ ಸ್ವಾಮಿಗಳು ಅಂತೇಳಿ ಅವರೇ ಈ ಕಾರ್ಯಕ್ರಮದ ಇದು ಮಾಡ್ತಾ ಇದ್ದಾರೆ ಅರ್ಚಕರು. ಮತ್ತು 11/5/2024 ಶನಿವಾರ ಬೆಳಗ್ಗೆ 6:30ಕ್ಕೆ ಗಣೇಶ ಹೋಮ ಇರುತ್ತೆ, ಕುಂಬೇಶ ಕರ್ಕರಿ ಪೂಜೆ ಇರುತ್ತೆ, ಶ್ರೇಯ ಪೂಜೆ ಇರುತ್ತೆ, ನಿದ್ರಾ ಕಲಹ ಪೂಜೆ ಇರುತ್ತೆ, ಬಿಂಬ ಶುದ್ಧಿ ಕ್ರಿಯಾ ಪೂಜೆ ಇರುತ್ತೆ, ಜ್ಞಾನಾದಿವಾಸ ಪೂಜೆ ಇರುತ್ತೆ, ಪೀಠಾದಿವಾಸ ಪೂಜೆ ಇರುತ್ತೆ, ಆದಿವಾಸ ಹೋಮ ಪೂಜೆ ಇರುತ್ತೆ, ದಿವ್ಯ ಕಲಶ ಪೂಜೆ ಇರುತ್ತೆ. ಮತ್ತು ಇದನ್ನು ಈ 11/5/2024 ಶನಿವಾರ ಇದನ್ನು ಶಬರಿಮಲೆಯಲ್ಲಿ ಅರ್ಚಕರು ಏನಿದ್ದಾರೋ ಅವರೇ ನೆರವೇರಿಸ್ತಾರೆ. ಮತ್ತು 12/5/2024 ಭಾನುವಾರ ಇದು ನಮಗೆ ಮುಖ್ಯವಾದ ದಿನ. ಇದು ಬೆಳಗ್ಗೆ 7 ಗಂಟೆಗೆ ಗಣೇಶ ಹೋಮ ಇರುತ್ತೆ, ಮತ್ತು 7:30ಕ್ಕೆ ಪ್ರಸಾದ ಪ್ರತಿಷ್ಠಾ ಇರುತ್ತೆ, ಬೆಳಗ್ಗೆ 8 ಗಂಟೆಗೆ ರತ್ನಾನ್ಯಾಸ ಇರುತ್ತೆ, 10:45ರಿಂದ 11:40 ಗಂಟೆಗೆ ವಿಗ್ರಹಗಳ ಪ್ರತಿಷ್ಠಾಪನೆ ಇರುತ್ತೆ. ಆ ವಿಗ್ರಹಗಳು ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಸ್ವಾಮಿ, ಗಣೇಶ ಸ್ವಾಮಿ,
10/5/2024ರಿಂದ 12/5/2024 ಏನು ನಾವು ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡಿದೆಯೋ, ಪ್ರತಿಷ್ಠಾಪನೆ ಇದು ಹಮ್ಮಿಕೊಂಡಿದೆಯೋ, ಆದ್ದರಿಂದ 3 ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ, ಅನ್ನದಾನ ಶಿಬಿರ ಇದೆ. ಪ್ರತಿಯೊಬ್ಬರು ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಅನ್ನದಾನಕ್ಕೆ ಕೆಲವರು ಸಹಾಯ ಹಸ್ತ ಕೆಲವರು ನೀಡ್ತಾ ಇದ್ದಾರೆ, ಇನ್ನೂ ಸಹಾಯ ಹಸ್ತ ಇನ್ನೂ ತುಂಬ ಬೇಕಾಗಿದೆ. ದಯವಿಟ್ಟು ಭಕ್ತಾದಿಗಳು ನಮ್ಮ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮತ್ತು ಅನ್ನದಾಸೋಹ ಇದಕ್ಕೆ ನಮಗೆ ಸಹಾಯ ಹಸ್ತ ನೀಡಬೇಕಂತೇಳಿ ತಮ್ಮ ಮೂಲಕ ಈ ಚಾನಲ್ ಮುಖಾಂತರ ಮನವಿ ಮಾಡ್ಕೊಳ್ತೀವಿ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದು ನಮ್ಮ ಜಿಲ್ಲೆಯಲ್ಲೇ ಅತಿ ದೊಡ್ಡ ದೇವಸ್ಥಾನ ಆಗ್ತಾ ಇದೆ. ಅಲ್ಲಿ ಕೋಲಾರಲ್ಲಿ ಕಾರ್ ಸ್ಟ್ಯಾಂಡ್ ಹತ್ರ ಒಂದಿದೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದು ಅತಿ ಹೆಚ್ಚು, ಅದಕ್ಕೆ ನೀವು ಹೆಚ್ಚು ಪ್ರೋತ್ಸಾಹ ನೀಡಬೇಕು ಅಂತ. ಹೌದು ಸರ್, ಈ ದೇವಾಲಯ ನಮ್ಮ ಕೋಲಾರ ಜಿಲ್ಲೆಯಲ್ಲ, ನಮ್ಮ ಕರ್ನಾಟಕದಲ್ಲೇ ಪ್ರಸಿದ್ಧಿಯಾಗಿದೆ, ಕರ್ನಾಟಕ ಸ್ಟೇಟಲ್ಲೇ ಪ್ರಸಿದ್ಧಿಯಾಗಿದೆ. ಇದನ್ನು ನಾವು ಹೇಳ್ತಾ ಇರೋದಲ್ಲ, ಕೆಲವು ಭಕ್ತಾದಿಗಳು ಹೇಳ್ತಾ ಇದ್ದಾರೆ. ಮತ್ತು ಈ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಈಗ ಅವ್ರನ್ನೇ ಕರ್ಸ್ಕೊಂಡಿದ್ದು ಶಬರಿಮಲೆಯಿಂದನೂ, ಅವರೇ ಸಹ ಹೇಳಿ ಹೋಗಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಈ ಥರ ದೇವಸ್ಥಾನ, ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತೇಳಿ ಹೇಳಿ ಹೋಗಿದ್ದಾರೆ. ಅದರಿಂದ ದಯವಿಟ್ಟು ತಾವುಗಳೆಲ್ಲರೂ ಭಕ್ತಾದಿಗಳೇನಿದ್ದಾರೆ ನಮಗೆ ಸಹಾಯ ಹಸ್ತ ನೀಡ್ರಿ. ಹಿನ್ನೆಲೆ ಏನು ಸ್ವಾಮಿ ಇಲ್ಲಿ ಹೆಂಗೆ ಪ್ರತಿಷ್ಠಾಪನೆ ಆಯಿತು, ಯಾವ ರೀತಿ ಏನಾದರೂ ಇದ್ರದ್ದು ವೈಶಿಷ್ಟ್ಯತೆ ಏನಂತ? ಇಲ್ಲಿನ ವೈಶಿಷ್ಟ್ಯ ಏನಂದರೆ, ಈ ಅರಬ್ಬಿ ಕೊತ್ನೂರು ಗ್ರಾಮದಲ್ಲಿ ಈ ಅಯ್ಯಪ್ಪ ಭಕ್ತಾದಿಗಳು 25ರಿಂದ 30 ಜನ ಅಯ್ಯಪ್ಪ ಭಕ್ತಾದಿಗಳು ಮಾಲಾಧಾರಿಗಳಾಗಿ ಸುಮಾರು 48 ದಿನ ರಥ ಕೈಗೊಂಡು ಊರಿನಿಂದನೇ ಹೋಗ್ತಾ ಇದ್ರು. ನಮಗೆ ದೇವಾಲಯದ ಕೊರತೆ ಇತ್ತು. ದೇವಾಲಯದ ಕೊರತೆ ಇದ್ದಾಗ ನಾವು ನಮ್ಮ ಗ್ರಾಮಸ್ಥರನ್ನು ಕೇಳ್ಕೊಂಡಾಗ ಆಯಿತು, ಇಂಥ ಜಾಗ ಇದೆ, ನೀವು ಕಟ್ಕೊಳ್ಳಿ ದೇವಸ್ಥಾನ, ನಾವು ನಿಮ್ಗೆ ಸಹಾಯ ಹಸ್ತ ಕೊಡ್ತೀವಿ ಅಂತೇಳಿ ನಾವು ಗ್ರಾಮಸ್ಥರಲ್ಲಿ ಹೇಳಿದಾಗ ನಾವು ಇಲ್ಲಿ ಪ್ರಾರಂಭ ಮಾಡಿದ್ವಿ. ಅದು ನಾವು ಪ್ರಾರಂಭ ಮಾಡಿದಾಗ ಇಷ್ಟೊಂದು ವಿಜೃಂಭಣೆಯಾಗಿ ಇಷ್ಟೊಂದು ದೊಡ್ಡದಾಗಿ ನಾವು ಕಟ್ತೀವಿ ಅಂತೇಳಿ ನಾವು ಅಂದ್ಕೊಂಡೇ ಇದ್ದಿಲ್ಲ. ಅದು ಚಿಕ್ಕದಾಗಿ ದೇವಸ್ಥಾನ ಕಟ್ಟಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಬೆಳೀತಾ ತನ್ನಷ್ಟಕ್ಕೆ ತಾನೇ ಈ ರೂಪದಲ್ಲಿ ಬಂದ್ಬಿಡ್ತು ದೇವಸ್ಥಾನ. ಇಲ್ಲಿನ ಮಹಿಮೆ ಏನಂದರೆ, ಯಾರೇ ಬರಲಿ ಏನೇ ಬರಲಿ ಇಲ್ಲಿ ಹೋಗೋದಕ್ಕೆ ಅವತ್ತಿಂದಷ್ಟೇ, ಈಗ ಮೇ 18, 2022ರಲ್ಲಿ ಅದು ಪಾಯ ಹಾಕಿದ್ದು. ಅವತ್ತಿಂದ ಯಾರೇ ಬರಲಿ ಇಲ್ಲಿ ಬಂದು ಒಂದು 10 ನಿಮಿಷ 15 ನಿಮಿಷ ಇರಬೇಕಂತ ಬಂದವರು 1 ಅವರ್ 2 ಅವರ್ ಕೂತ್ಕೊಂಡೇ ಹೋಗ್ತಾರೆ. ತುಂಬ ಆಕರ್ಷಣೀಯ ಸ್ಥಳ ಇದು. ಅದು ಬೇರೆ ಬೆಟ್ಟದ ತಪ್ಪಲಿನಲ್ಲಿ ಇದೆ. ಮತ್ತು ಇನ್ನೊಂದು ಏನಂದರೆ, ಇಲ್ಲಿ ಹೈವೇ ಪಕ್ಕದಲ್ಲಿರೋದ್ರಿಂದ, ರಾಷ್ಟ್ರೀಯ ಹೆದ್ದಾರಿ ಹೈವೇ ಪಕ್ಕದಲ್ಲಿರೋದ್ರಿಂದ ಇಲ್ಲಿ ಸುಮಾರು ಅಪಘಾತಗಳು ಸಂಭವಿಸ್ತಾ ಇತ್ತು, ಸುಮಾರು ಪ್ರಾಣಹಾನಿಯಾಗಿತ್ತು. ಇದು ಯಾವಾಗ ನಮ್ಮ ದೇವಾಲಯ ನಾವು ಪಾಯ ಹಾಕಿದ್ವು ಅವತ್ತಿಂದ ಯಾವುದೇ ಪ್ರಾಣಹಾನಿ ಇಲ್ಲ, ಒಂದು ಅಪಘಾತನಿಲ್ಲ, ಏನಿಲ್ಲ. ಅದರಿಂದ ತುಂಬ ಜನ ತುಂಬ ಲೈಕ್ ಮಾಡ್ತಾ ಇದ್ದಾರೆ, ತುಂಬ ಇಷ್ಟಪಡ್ತಾ ಇದ್ದಾರೆ. ಸ್ವಾಮಿಗೆ ಭಕ್ತಾದಿಗಳು ಈಡೇರ್ತಾ ಇದ್ದಕ್ಕೋಸ್ಕರ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕೆಲವು ಭಕ್ತಾದಿಗಳು ಬಂದು ಇಲ್ಲಿ ಕೂತು ಅವರು ಏನಿದೆಯೋ ಅವ್ರ ಕೋರಿಕೆ ಏನಿದೆ ಅವ್ರು ಕೇಳಿಕೊಂಡು ಅರಕೆ ಮಾಡ್ಕೊಂಡು ಹೋದಾಗ ಅವರು ಕೋರಿಕೆ ಈಡೇರಿದೆ ಅಂತ ಹೇಳ್ಬಿಟ್ಟು ಕೆಲವು ಭಕ್ತಾದಿಗಳು ಬಂದು ಅವರು ಸಹಾಯ ಹಸ್ತ ನೀಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್. ಯಾವ ನಂಬರ್ ಹೇಳಿ? 9945804289 ಈ ನಂಬರಿಗೆ ಕರೆ ಮಾಡಿ. ನಾವು ಈ ಕರ್ನಾಟಕ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಾವಿದ್ದೀವಿ. ಮತ್ತು ಕಿರಣ್ ಅಂತೇಳಿ ನಮ್ಮ ಅಧ್ಯಕ್ಷರು, ಕಿರಣ್ ಅಂತೇಳಿ ನಮ್ಮ ಅಧ್ಯಕ್ಷರಿದ್ದಾರೆ.